ಪ್ರಪಂಚ ನಮ್ಮನ್ನ ಹೇಗೆ ಕಾಣ್ತಾ ಉಂಟು? ವಾಗರ್ಥವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು. ಅಂದ್ರೆ ಇಲ್ಲಿಯ ವಿಶೇಷವನ್ನು ನೀನು ಗಮನಿಸಬೇಕಾಗ್ತದೆ. ಶಿವೇ, ಲಯಕಾರಕ ಎನಿಸಿಕೊಂಡವನು ಈ ಶಂಕರ. ಇಂತಹ ಶಂಕರನನ್ನ ಪ್ರಪಂಚ ಕರೆಯುವುದು ತಂದೆ ಎನ್ನುವುದಾಗಿ ವಿಶೇಷ ಅಲ್ವ? ಲಯ ಅಂತ ಹೇಳಿದ್ರೆ ಏನು? ಅಂತ್ಯಗೊಳಿಸುವುದು. ತಂದೆ ಅಂದ್ರೆ ಏನು? ತಂದೆ ಅಂತ ಹೇಳಿದ್ರೆ ಹುಟ್ಟಿಸುವವನು. ಹಾಗಾದ್ರೆ ಹುಟ್ಟಿಸುವುದಕ್ಕೂ ಲಯಗೊಳಿಸುವುದಕ್ಕೂ ಏನಾದರೂ ಸಂಬಂಧ ಉಂಟಾ? ಪ್ರಪಂಚದಲ್ಲಿರುವಂತಹ ಮಾನವರು ಅನೇಕರು ತಿಳಿದುಕೊಂಡದ್ದುಂಟು. ಹೇಗೆ? ಲಯ ಅಂತ ಹೇಳಿದ್ರೆ ಅದನ್ನು ಮುಗಿಸುವುದು ಎನ್ನುವುದಾಗಿ. ಆದರೆ ಅನೇಕರಿಗೆ ಇದು ಗೊತ್ತಾಗಲಿಲ್ಲ. ಒಂದರ ಅಳಿವೆ ಇನ್ನೊಂದರ ಹುಟ್ಟಿಗೆ ಕಾರಣ. ಆ ಕಾರಣದಿಂದಾಗಿ ನಾನು ಪ್ರಪಂಚಕ್ಕೆ ತಂದೆ. ಇದು ಇಲ್ಲಿಯ ವಿಶೇಷ. ಆದಿಮಾಯೆಯಿಂದ ಆವಿರ್ಭಾವಕ್ಕೆ ಬಂದಂತಹ ಮೂರು ಮೂರ್ತಿಗಳು ನಾವು. ಹರಿ ಎನಿಸಿಕೊಂಡಂತಹ ವಿಷ್ಣು ಪಾಲನಾ ಕಾರ್ಯವನ್ನು ಮಾಡ್ತಾನೆ, ಬ್ರಹ್ಮ ಸೃಷ್ಟಿ ಕಾರ್ಯವನ್ನ ಮಾಡ್ತಾನೆ, ಈಶ ಎನಿಸಿಕೊಂಡಂತಹ ನಾನು ಲಯ ಕಾರ್ಯವನ್ನ ಮಾಡ್ತೇನೆ. ಕೆಲವೊಮ್ಮೆ ನಮ್ಮಲ್ಲಾಗುವುದು ಉಂಟು. ನಾನು ಸೃಷ್ಟಿಯನ್ನ ಮಾಡುವುದು, ಬ್ರಹ್ಮ ಪಾಲನೆಯನ್ನ ಮಾಡುವುದು, ವಿಷ್ಣು ಲಯವನ್ನ ಮಾಡುವುದು. ಹಾಗಂತ ನಾವು ಕಾರ್ಯ ತಪ್ಪಿದ್ದೇವೆ ಅಂತಲ್ಲ. ಪ್ರತಿಯೊಬ್ಬರಿಗೂ ಇರುವಂತಹ ಕಾರ್ಯವೇ ಅದು. ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಮೂರು ಮಾಡಬೇಕು. ಆದರೆ ಪ್ರಧಾನವಾದಂತಹ ಕಾರ್ಯ ಇಂಥವರಿಗೆ ಇಂಥದ್ದು ಎನ್ನುವುದಾಗಿ. ಇನ್ನು ಮುಂದೆ ಹೇಳುತ್ತೇನೆ, ಅನೇಕ ಜೀವಿಗಳಿಗೆ ಅಲ್ಲ, ಎಲ್ಲಾ ಜೀವಿಗಳಿಗೂ ಸಾವು ಇದರ ಬಗ್ಗೆ ಅನೇಕರಿಗೆ ಭಯ ಉಂಟು. ಯಾಕಾಗಿ ಭಯ ಅಂತ ಕೇಳಿದ್ರೆ, ಸಾವಿನ ನಂತರ ಮುಂದೇನು ಎನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಆದ ಕಾರಣ ಸಾವಿನ ರೀತಿಯಾದಂತಹ ಭಯ. ಶಿವೇ, ಒಂದು ಕಾಲದಲ್ಲಿ ನಾರದರು ಬಂದು ನನ್ನಲ್ಲಿ ಕೇಳಿದಂತಹ ಮಾತು, ಶಂಕರ, ಹೇ ಪರಮೇಶ್ವರ, ಪ್ರಪಂಚಕ್ಕೆ ನೀನೇನು ಎನ್ನುವುದು ಗೊತ್ತು, ಆದರೆ ನಿನ್ನ ನಾಮದ ವಿಶೇಷತೆ ಏನು ಎನ್ನುವುದನ್ನ ಈ ಪ್ರಪಂಚಕ್ಕೆ ತಿಳಿಸಿಕೊಡು ಅಂತ ಕೇಳಿದ್ರು. ಆಗ ನಾನು ಆಡಿದಂತಹ ಮಾತು, ನಾರದ್ರೆ, ಅಲ್ಲಿ ಭೂಲೋಕದಲ್ಲಿ ಸಣ್ಣದಾದಂತಹ ಜೀವಿ ಇರುವೆ ಕಾಣ್ತಾ ಉಂಟಾ? ಆ ಇರುವೆಗೆ ಹೋಗಿ ಹರನಾಮ ಸಂಕೀರ್ತನೆಯನ್ನು ಹೇಳಿಕೊಡಿ. ಅದರ ಕಿವಿಯಲ್ಲಿ ಓಂ ನಮಃ ಶಿವಾಯ ಎನ್ನುವುದಾಗಿ ಹೇಳಿ ನೋಡಿ ಹೇಳಿದರು. ನೇರವಾಗಿ ಹೋದಂತಹ ನಾರದ ಮಹರ್ಷಿಗಳು ಇರುವೆಯ ಕಿವಿಯಲ್ಲಿ ಪಂಚಾಕ್ಷರಿ ನಾಮ ಓಂ ನಮಃ ಶಿವಾಯ ಅಂತ ಹೇಳಿದರು. ಇರುವೆ ಆ ಕ್ಷಣಕ್ಕೆ ಸತ್ತೋಯ್ತು. ಬಂದಂತಹ ನಾರದ ಮಹರ್ಷಿಗಳು, ಏನು ಸ್ವಾಮಿ ನಿಮ್ಮ ನಾಮ ಸಂಕೀರ್ತನೆಯನ್ನು ಹೇಳಿದ ತಕ್ಷಣ ಅದು ಯಾಕೆ ಸತ್ತೋಯ್ತು ಅಂತ ಕೇಳಿದ್ರು. ಮುಂದೆ ಹೇಳಿದೆ, ಜಿಂಕೆ ಕಾಣುತ್ತಾ ಉಂಟು ಅಂತ ಹೇಳಿದೆ, ಜಿಂಕೆಗೆ ಹೋಗಿ ಅಂತ ಹೇಳಿ ಮತ್ತೆ ಅದೇ ರೀತಿಯಾಗಿ. ಆನಂತರ ಒಂದು ಮಗು, ರಾಜಕುಮಾರನಂತ ಮನೆಯಲ್ಲಿ ಹುಟ್ಟಿದಂತಹ ಮಗುವಿನ ಕಿವಿಯಲ್ಲಿ ಹೋಗಿ ಹೇಳಿ ಅಂತ ಹೇಳಿ. ಆಗ ಆದಂತಹ ಕಾರ್ಯ, ಆ ಹರನಾಮ ಸಂಕೀರ್ತನೆಯನ್ನು ಕೇಳಿದಂತಹ ಆ ಮಗು ಒಂದೇ ಕ್ಷಣನೆ ಮಹಾಜ್ಞಾನಿಯಾಗಿ 4 ವೇದಗಳನ್ನು 18 ಪುರಾಣಗಳನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿತು. ಆಗ ನಾರದರಿಗೆ ಹೇಳಿದೆ, ನಾರದರೆ, ಭೂಲೋಕದಲ್ಲಿ ಮೊಟ್ಟ ಮೊದಲು ನೀವು ಇರುವೆ ಕಿವಿಯಲ್ಲಿ ಹೇಳಿದಂತಹ ಮಾತು ಆ ನಂತರದಲ್ಲಿ ಕೊಟ್ಟ ಕೊನೆಯಲ್ಲಿ ಶಿಶುವಿನ ಬಾಯಿಯಲ್ಲಿ 4 ವೇದಗಳು ಬಂತು. ಇದು ಈ ಹರನಾಮ ಸಂಕೀರ್ತನೆಗಿರುವಂತಹ ಶಕ್ತಿ. ಆ ಇರುವೆಯೇ ಮುಂದೆ ಆದಂತಹ ರಾಜಕುಮಾರ ಅಂತ ಹೇಳಿದೆ. ಆಗ ನಾರದರಿಗೆ ಅರ್ಥ ಆಯಿತು. ಅದನ್ನ ಭೂಲೋಕದಲ್ಲಿ ಹೇಳುತ್ತಾ ಹೋದ್ರು. ಅಲ್ಲ, ನಾನಷ್ಟೇ ಅಲ್ಲ, ನೀನೇನು ಸಾಮಾನ್ಯದವಳೇ. Okay.
ಅರ್ಧಾಂಗಿಯಾಗುವುದಕ್ಕೆ ಸಾಧ್ಯವೇ ಆಗುತ್ತಾ ಇರಲಿಲ್ಲ. ನಾನು ತಂದೆ ಎನಿಸಿಕೊಂಡರೆ ನೀನು ತಾಯಿ ಎನಿಸಿಕೊಂಡವಳು, ನಾನು ಲೋಕದ ಪುರುಷ ಎನಿಸಿಕೊಂಡರೆ ಲೋಕದ ಪ್ರಕೃತಿ ಎನಿಸಿಕೊಂಡವಳು ನೀನು, ಶಕ್ತಿ ರೂಪಿಣಿಯಾಗಿ ಕಾಣಿಸಿಕೊಂಡವಳು ನೀನು, ಮಾತೃ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡವಳು ನೀನು. ಹೀಗೆ ಪ್ರಪಂಚದ ಎಲ್ಲಾ ಕಾರಣಕ್ಕೂ ಸಹಿತ ಕಾರಣೀಭೂತಳಾಗಿ ನಿಂತವಳು ನೀನು. ಇಂತಹ ನೀನು ಏನೇ ಮಾತಾಡ್ತಾ ಬಂದಂತಹ ಕಾಲ ಯಾವುದು ಅನ್ನುವುದನ್ನೇ ಮರೆತು ಹೋಯ್ತಲ್ವೇ? ನೋಡಿದ್ಯಾ ಯಾವ ಕಾಲ ಇದು? ಪ್ರದೋಷ ಕಾಲ. ಪ್ರಾಣೇಶ್ವರ ಪರಮೇಶ್ವರ ಪ್ರದೋಷ ಕಾಲದಲ್ಲಿ ತಾಂಡವ ನಾಟ್ಯವನ್ನು ಮಾಡುತ್ತಾ ನನ್ನನ್ನು ಹೊಗಳುವುದನ್ನು ಕಂಡು ವಿಸ್ಮಯ ಚರಿತ್ರೆ, ಸುಪವಿತ್ರೆ, ಸುಚರಿತ್ರೆ ಎಂದು ಪಾರ್ವತಿ ಎಂದು ಹಾಡಿ ಹೊಗಳುವುದನ್ನು ನೋಡುತ್ತಾ ಪುಳಕಿತಳಾಗಿ ಭಸ್ಮ ತರುವುದೇ ಮರೆತು ಬಿಟ್ಟೆ. ಮರೆತದ್ದು ತನ್ನುವುದಕ್ಕಿಂತಲೂ ಸ್ವಲ್ಪ ತಡ ಆಯಿತು ಅಂತ. ಆದಷ್ಟು ಬೇಗ ಹೋಗಿ ತರಬೇಕು. ತರುವ ಮುನ್ನ ಒಂದು ಎಚ್ಚರಿಕೆಯ ಮಾತು. ಪ್ರಿಯೇ, ಸದಾ ಕಾಲವು ಈ ಕಾಲಕ್ಕೆ ನೀನು ಭಸ್ಮವನ್ನು ತರುವವಳು. ತರುವಂತಹ ಭಸ್ಮ ಹೇಗಿರಬೇಕು ಗೊತ್ತೋ? ತರುವಂತಹ ಭಸ್ಮ ಶುದ್ಧವಾಗಿರಬೇಕು. ಶುದ್ಧವಾಗಿರುವಂತಹ ಭಸ್ಮವನ್ನು ನೀ ತಂದು ಕೊಡಬೇಕು. ತಂದು ಕೊಟ್ಟೆ ಅಂತಾದರೆ ಆ ಭಸ್ಮವನ್ನು ಲೇಪಿಸಿಕೊಂಡು ಭಕ್ತರನ್ನು ಉದ್ಧರಿಸುವಂತಹ ಕಾರ್ಯಕ್ಕೆ ನಾನು ಮುಂದಾಗುತ್ತೇನೆ. ಹೋಗ್ತೀಯಾ? ತರಬೇಕು ಎನ್ನುವುದಾಗಿ ಹೇಳಿದ್ದೆ. ಮಾಡುವಂತಹ ಕಾರ್ಯದಲ್ಲಿ ತಪ್ಪೆಸಗಿದೆಯಲ್ಲೇ ಶಿವೆ, ಎಲ್ಲವನ್ನು ಹಾಳೆಸಗಿದೆಯಲ್ಲೇ. ಅದಲ್ಲ ಅಂತಾದರೆ ನನ್ನಂತಹ ಭಸ್ಮದಲ್ಲಿ ಕಲ್ಲು, ಈ ಕಲ್ಲು ಇಂತಹ ಭಸ್ಮವನ್ನ ನಾನು ಧರಿಸಬೇಕು, ನಾನು ಧರಿಸಬೇಕು. ಹೇ ಶಿವೆ, ಒಂದನ್ನು ನೆನಪಿಸಿಕೋ, ಯಾವ ಕಾಲಕ್ಕೂ ದೊಡ್ಡವರು ಮಾಡಿದಂತ ಸಣ್ಣ ತಪ್ಪು ಸಹಿತ ಲೋಕದಲ್ಲಿ ಗಣಿಸಲ್ಪಡುತ್ತದೆ.
ಭಸ್ಮದಲ್ಲಿ ಕಲ್ಲುಂಟು ಎನ್ನುವುದನ್ನು ಒಪ್ಪಿಕೊಳ್ತೇನೆ. ಆದರೆ ತಂದಂತಹ ಭಸ್ಮವನ್ನು ಅಭಿಮಂತ್ರಿಸಿದ್ದೇನೆ. ಇದನ್ನ ಹಚ್ಚಿಕೊಳ್ಳುವಂತಹ ಪ್ರಮೇಯವೇ ಇಲ್ಲ. ಭಸ್ಮವನ್ನ ನಾನು ಧರಿಸಬೇಕಾ? ನನಗೆ ಆಶ್ಚರ್ಯವಾಗುತ್ತಿದೆ. ಇಲ್ಲಿಯವರೆಗೂ ಪರಿಶುದ್ಧವಾದ ಭಸ್ಮವನ್ನೇ ತಂದುಕೊಟ್ಟವಳು ನಾನು. ಸತ್ಯ. ಆದರೆ ಇಂದು ಈ ಕಲ್ಲು ಎಲ್ಲಿಂದ ಬಂತೆಂದು ನನಗೆ ತಿಳಿಯುತ್ತಿಲ್ಲ. ನನಗೆ ಅರ್ಥವಾಗುತ್ತಿಲ್ಲ. ಅರಿಯದೆ ಅವಸರದಲ್ಲಿ ಮಾಡಿದ ಕಾರ್ಯವಿದು. ದಯಮಾಡಿ ಮನ್ನಿಸಿ. ಸಾಧ್ಯನೇ ಇಲ್ಲ.
ಕೊಡ್ತೇನೆ. ಇವನಿಗೆ ಈಗ ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬಿದ ಮೇಲೆ ಯಾವ ಪ್ರಾಣಿಯು ಜೀವಿಯೂ ಸಹಿತ ಮತ್ತೆ ತಿನ್ನುವುದಕ್ಕೆ ಬರುವುದಿಲ್ಲ. ಏನೋ ಬಾಯಲ್ಲಿ ಮಣಮಣಿಸ್ತಾ ಇದ್ದಾನೆ, ಏನೋ ಹೇಳುವುದಕ್ಕೆ ಹೊರಡ್ತಾ ಇದ್ದಾನೆ. ನೋಡು ನೋಡು, ನೋಡಿದ್ಯಾ? ಅವನಲ್ಲಿ ಶಬ್ದಜ್ಞಾನ ಎನ್ನುವುದು ಉಂಟಾಗಿದೆ. ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಬುದ್ಧಿ ಎನ್ನುವುದು ಬೇಕು. ಆ ಕಾರಣಕ್ಕಾಗಿ ಅವನಿಗೆ ಜ್ಞಾನೋಪದೇಶವನ್ನು ಮಾಡುತ್ತೇನಂತೆ. ಇದು ಒಳ್ಳೆಯ ನೋಡಿದೀಯಾ? ಹರನ ಮಗ ಹುಟ್ಟಿದ ಕ್ಷಣವೇ ವಿದ್ಯಾರ್ಜನೆಯನ್ನ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಪ್ರಪಂಚದಲ್ಲಿ ಯಾವ ಮಕ್ಕಳಿದ್ದಾರೆ ನೋಡು, ದೊಡ್ಡವರ ಮಕ್ಕಳನ್ನೆಲ್ಲ ಮಾಡುವಂತಹ ಕಿತಾಪತ್ಯ ಬೇರೆ ಏನೋ ಕೆಲಸಗಳನ್ನ ಇವ ಈಗ ನೋಡಿದ್ಯಾ? ಇವನನ್ನ ವಿದ್ಯೆ ಕಲಿಯುವುದಕ್ಕೆ ಮುಂದಾಗ್ತಾನಂತೆ. ನೋಡಿದ್ಯಾ? ಏನೋ ಹೇಳುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಯಾವಾಗಲೂ ರೂಢಿ ಏನು ಗೊತ್ತಾ? ಮನೆಯೇ ಮೊದಲ ಪಾಠಶಾಲೆ, ತಾನೇ ಮೊದಲ ಗುರು. ಆದ್ರೆ ಏನು ಮಾಡೋಣ, ನಾನೇ ಮೊದಲು ಗುರು ಆಗಬೇಕಾಗಿದೆ. ಹೇಳಿಕೊಡ್ತೇನೆ. ಹೇಗುಂಟು ಸ್ವರ? ಸಾಕ? ನೀನು ನಾನು ನಾನು ಏನು ಏನು ನೀನು ನಾನು ಏನು. ಇದು ಮೊದಲನೇ ಪಾಠ. ಅನೇಕರಿಗೆ ಗೊತ್ತಿಲ್ಲ. ನಾನೇನು ಮೊದಲೇ ಗೊತ್ತಾಗುವುದಿಲ್ಲ, ಅವರೇನು ಎನ್ನುವಂತಹ ಪರಿಜ್ಞಾನವೇ ಅವರಿಗಿರುವುದಿಲ್ಲ. ಒಟ್ಟಾರೆ ವ್ಯವಹಾರ ಮಾಡ್ತಾ ಇರ್ತಾರೆ. ಇಲ್ಲಿ ಹಾಗಾಗಬಾರ್ದು. ಹೇಳಿ ಕೇಳಿ ದೇವ್ರ ಮಗ ಅಲ್ವಾ, ಎಲ್ಲವೂ ಗೊತ್ತಾಗಬೇಕು. ನೀ ನನ್ನ ಮಗನ? ನೀ ನನ್ನ ಮಗನ? ಈಗ ಸರಿ ಮಾಡಿ ಹೇಗೆ ಹೇಳಿಕೊಡ್ತೇನೆ. ನೀ ನನ್ನ ಅಪ್ಪ, ನೀ ನನ್ನ ಅಪ್ಪ. ನೋಡಿದ್ಯಾ? ಈಗ ಅವನಿಗೆ ಅರ್ಥ ಆಯ್ತು. ನೀನು ತಂದೆ, ನನ್ನ ತಂದೆ, ಅಪ್ಪ 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 ಅಪ್ಪಯ್ಯ. ಪುಣ್ಯಾತ್ಮ, ಅಪ್ಪಯ್ಯ ಒಳ್ಳೆಯದಾಗಲಿ. ನೀ ಮತ್ತೆ ಪದೇ ಪದೇ ನಾ ಹೇಳ್ಕೊಟ್ಟಾಗೆಲ್ಲ ಹೀಗೆ ಮಾಡಿದ್ರೆ ನಾನು 4 ದಿವಸ ತಿರುಗಾಟ ಮಾಡ್ಲಿಕ್ಕೆ ಉಂಟು ಪುಣ್ಯಾತ್ಮ. ಮತ್ತೆ ನಾ ಮನೆಯಲ್ಲ ಮಲಗಬೇಕಾಗ್ತದೆ ನೀ ಹೀಗೆಲ್ಲ ಮಾಡಿದ್ರೆ. ನೀನು ನನ್ನ ತಂದೆ, ಅಪ್ಪಯ್ಯ. ಸಮಾಧಾನ ಸಮಾಧಾನ. ಕಲಿಯೋದಕ್ಕೆ ಆಸಕ್ತಿ ಉಂಟು ಅಂತ ನೀನು ಈ ರೀತಿ ಮಾಡುವುದಲ್ಲ. ಅವ ಅಲ್ಲ, ಅವಳು ಸ್ತ್ರೀಲಿಂಗ. ಇದು ಆಲಿಂಗವ? ಆಲಿಂಗ ಅಲ್ಲ, ಸ್ತ್ರೀಲಿಂಗ. ನಾನು ಪುಲ್ಲಿಂಗ, ಅವಳು ಸ್ತ್ರೀಲಿಂಗ. ಯಾವಳವಳು? ಯಾವಳು ಅಂತಲ್ವೋ, ಅವಳು ನಿನ್ನ ತಾಯಿ, ನನ್ನಮ್ಮ. ನಯನ ಸಮಾಧಾನಕ್ಕೆ ಎತ್ತುವುದಲ್ಲ ಬೇಡ. ಈಗ ನಯನ ಆಡಿಟೋರಿಯಂ ಬನ್ನಿ. ಅಪ್ಪಯ್ಯ, ನಾನು ಯಾರು ಎನ್ನುವುದಕ್ಕಿಂತ ಮೊದಲು ಅಲ್ಲಿ ಗೇಟ್ ಹತ್ರ ಸೆಕ್ಯೂರಿಟಿ ಇರ್ತಾರೆ, ಕೇಳಿ. ಕೇಳಿ, ನಯನ ಆಡಿಟೋರಿಯಂ ಇಲ್ಲಿ ಕೇಳಿ ಬನ್ನಿ. ಹೊಟ್ಟೆ, ಚಿಕ್ಕದಾದ ಕಣ್ಣುಗಳು, ಹೋಗಿ ಅವನ ಸೊಂಟಿನನ್ನ ಆಡಿಟೋರಿಯಂ ಇಲ್ಲಿ ಜಾಗ ಸರಿ ಉಂಟು. ಆದ್ರೆ ಕೀಳ್ಲಿಕ್ಕೋ ಅಥವಾ ಏನೋ ಮಾಡ್ಲಿಕ್ಕಲ್ಲ. ಪ್ರಪಂಚದಲ್ಲಿ ಮೊದಲ ಪೂಜೆಗೆ ಗಳಿಸಿಕೊಂಡವ ಯಾರವ? ಗಣೇಶ.
ಅಂತ ಹೇಳಿದ್ದಾನೆ. ಹಾ ಹಾ ಹಾ. ಅಪ್ಪನ ಏನು ಮಗನೇ? ಈ ಕಡೆಯಲ್ಲಿ ನೋಡ. ಯಾರ? ಕೆಂಡದಂತ ಕಣ್ಣು, ಹಾ ಹಾ ಹಾ. ಓರೆ ದಾಡೆ, ಹಾ ಕಿರಿದಾದ ಕೂದಲು, ಹಾ ನೋಟವದಕ್ಕೆ ಹಾ. ನನ್ನ ಹಾಗೆ ಆಕಾರ. ಆ. ಯಾರವ ಈ ಕಡೆಯಲ್ಲೇ ಬರ್ತಾ ಇದ್ದಾನೆ? ಮಗೋ, ಹೋಗಿ ಅವನನ್ನು ಮಂಡೆ ಹಾಕ್ತೇನೆ. ಹಾಗೆಲ್ಲ ಮಾಡುವುದಕ್ಕಾಗುವುದಿಲ್ವೋ? ಯಾರವ? ಒಂದು ಕಾಲದಲ್ಲಿ ಅವನ ಅನಿವಾರ್ಯತೆ ನನಗೆ ಸೃಷ್ಟಿಯಾಯಿತು. ಹರನ ಜಟೆಯಿಂದ ಉದ್ಭವಿಸಿದಂತಹ ಆತನೇ ವೀರಭದ್ರ. ಅವನು ನಿನ್ನ ಮಗನೇನೋ? ಅವನು ನನಗೆ ಮಗ. ಓ ವೀರಭದ್ರಣ್ಣ, ನಿನಗೆ ಸಂಬಂಧದಲ್ಲಿ ನಮಃ. ಏನು ಮಗನೇ? ಅಪ್ಪ ಏನು? ಯಾವನ ಇವ? ಹೇಗಿದ್ದಾನೆ? ನೋಡುವುದಕ್ಕೆ ಬಹಳ ಸುಂದರವಾಗಿದ್ದಾನೆ. ಅವರಿರುವರಂತಲ್ಲ, ತಲೆ ಹೆಚ್ಚುಂಟು, ತಲೆ ಹೆಚ್ಚುಂಟು. ಯಾವುದೋ ಪಕ್ಷಿಯ ಮೇಲೆ ಕುಳಿತಿದ್ದಾನೆ. ಕೈಯಲ್ಲಿ ಸುಂದರವಾದ ಆಯುಧ. ಹೋಗಿ ಅವನ ಪಕ್ಷಿಯ ಪಟವನ್ನೇ ಹೊಡೆದು ಬಿಡ್ತಂತೆ. ಆಡುವುದಕ್ಕಾಗುವುದಿಲ್ಲ. ಹಾಗೆಲ್ಲ ಮಾಡುವುದಲ್ವೋ ಇದಲ್ಲ ಮಗನೇ. ಪ್ರಪಂಚಕ್ಕೆ ತಲೆಯ ಬೆಲೆ ಏನು ಎನ್ನುವುದನ್ನು ಹೇಳಿಕೊಟ್ಟವನು ಆತ. ಯಾರವ? ಕೃತಿಕೆಯರಿಂದ ಆತ ಉಪಚರಿಸಿಕೊಂಡವ. ಆದ ಕಾರಣ ಅವನನ್ನ ಕಾರ್ತಿಕೇಯ ಷಣ್ಮುಖ ಷಡಾನನ ಎನ್ನುವುದಾಗಿ ಕರೆಯುತ್ತಾರೆ. ಅಣ್ಣ ಅವ ಷಣ್ಮುಖಣ್ಣ, ಇವ ಗಣಪಣ್ಣ, ಅವ ವೀರಭದ್ರಣ್ಣ. ನೀವಳ ಅಮ್ಮ, ನೀನ ಅಪ್ಪ, ನಾನೇನು ದೊಡ್ಡ ಕುಂಬಳ. ಅದಲ್ವೋ? ಅವರೆಲ್ಲರಂತೆ ನೀನೂ ಸಹಿತ ಮಗನೇ. ಹಾಗಾದರೆ ಅವರಿಗೆಲ್ಲ ಇರುವಂತಹ ಹೆಸರು ನನಗೆ ಯಾಕಿಲ್ಲ? ಯಾಕಿಟ್ಟಿಲ್ಲ? ಏನಪ್ಪ ನನ್ನ ಹೆಸರು? ತಂದಿದ್ದೆನಗೆ ಭಸ್ಮವ, ತಂದಿದ್ದೆನಗೆ ಭಸ್ಮವ, ನೀನಿಕ್ಕವರದರದಿಯ, ನೀನಿಕ್ಕವರದರದಿ ಭಸ್ಮವಾದಯ ಬಸಜತು. ಪ್ರಪಂಚದಲ್ಲಿ ಅನೇಕರಿದ್ದಾರೆ. ಅವರೆಲ್ಲರಿಗೂ ತಂದೆಯೇ ತಿಳಿದು ಹೆಸರು ನೀಡುವಂತಹದ್ದು ಕ್ರಮ, ಕಾರ್ಯಕ್ರಮನ. ಇಲ್ಲಿ ಹಾಗಲ್ಲ. ನೀನೇ ಅಪ್ಪ ನನಗೆ ಹೆಸರು ಏನು ಅಂತ ಕೇಳ್ತಾ ಇದ್ದೀಯ. ಆ ಕಾರಣಕ್ಕೆ ನಿನ್ನನ್ನು ಕಂಡ್ರೆ ನನಗೆ ಯಾಕೋ ಬಹಳ ಹೆಮ್ಮೆ ಅನಿಸ್ತಾ ಇದೆ ಮಗು. ಒಂದು ಕೆಲಸ ಮಾಡ್ತೇನೆ. ಈಗ ಹೆಸರು ಆ ಹೆಸರಿಡಬೇಕು, ಈ ಹೆಸರಿಡಬೇಕು, ಆಗಿರ್ಬೇಕು ಹೆಸರು. ಪ್ರಪಂಚದಲ್ಲಿ ಯಾರಿಗೂ ಇರಬಾರ್ದು ಅಂಥದ್ದೆಲ್ಲ ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಇರ್ತದೆ ಆಸೆ. ಮಕ್ಕಳಿಗೆ ಹೆಸರಿಡಬೇಕು ಅಂತ. ನಿನ್ನ ಅಮ್ಮನಲ್ಲಿ ಕೇಳ್ತೇನೆ. ಏನೇ ನನಗೂ ಒಂದು ಹೆಸರಿಟ್ಟೆ. ನೀವು ಕೋಪದಲ್ಲಿ ಎಸೆದದ್ದು ಹೌದು. ನನ್ನ ಮಗ ಅಲ್ಲ, ನೀವೇ ನನಗೆ ಹೆಸರಿಡಿ. ಸರಿ, ಇದು ಒಳ್ಳೇದಾಯ್ತು. ಅಲ್ಲ, ಒಂದ್ ಲೆಕ್ಕಕ್ಕೆ ಒಳ್ಳೇದೆ. ಯಾಕೆ? ಏನ್ ಹೆಸರಿಟ್ರು ನನ್ನದ್ದೇ. ಮತ್ತೆ ಅವಳು ಕೇಳಲಿಕ್ಕಿಲ್ಲ. ನೀವು ಅವಳಿಗೆ ಆ ಹೆಸರು ಇಡಬಹುದಾಗಿತ್ತು, ಈ ಹೆಸರು ಇಡಬಹುದಾಗಿತ್ತು. ನಾಳೆ ಪ್ರಶ್ನೆ ಬರುವುದಿಲ್ಲ. ಇರ್ತೇನೆ. ಎಂತಹ ಹೆಸರು ಇಡಬೇಕು? ಯಾವ? ಪ್ರಪಂಚದಲ್ಲಿ ಕೆಲವರು ಇರ್ತಾರೆ, ಊದ್ದಕ್ಕಿರ್ತಾರೆ. ಅವರಿಗೆ ಹೆಸರು ಏನು ಗೊತ್ತಾ? ಗಿಡ್ಡಣ್ಣ ಅಂತ. ಅಂದ್ರೆ ಅವರ ಹೆಸರಿಗೂ ಅವರ ಆಳ್ತನಕ್ಕೂ ಇರುವುದೇ ಇಲ್ಲ, ಸಂಬಂಧವೇ ಇರುವುದಿಲ್ಲ. ಅಂತವರಿಗೆ ಸ್ವಸ್ವರೂಪ ಜ್ಞಾನವೂ ಇರುವುದಿಲ್ಲ. ನಿನಗೆ ಹಾಗಲ್ಲ. ಹೆಸರು ಇಡುತ್ತೇನೆ. ಹೇಗೆ? ನಿನ್ನ ಹುಟ್ಟಿಗೆ, ನಿನ್ನ ಕಾರ್ಯಕ್ಕೆ, ನೀನಿರುವಂತಹ ಆಯಾ ಆಕೃತಿಗೆ, ನಿನ್ನ ಸ್ವರೂಪಕ್ಕೆ ಎಲ್ಲದಕ್ಕೂ ತಕ್ಕುದಾದಂತಹ ಒಂದು ಹೆಸರನ್ನು ಇಡುತ್ತೇನೆ. ಹೇಗೆ? ಗುಂಡಪ್ಪ ಅಂತ ಹೆಸರಿಟ್ರೆ ಹೇಗೆ? ಗುಂಡಪ್ಪನ ಅಲ್ಲ, ಗುಂಡಪ್ಪನ ಅಪ್ಪ ಗುಂಡಪ್ಪ, ಗುಂಡಮ್ಮನ ಗುಂಡಮ್ಮ, ಪೂರ ಗುಂಡ ಸಂತಾನವೇ ನಮ್ಮದು. ಅಲ್ಲ, ಆದ್ರೂ ಅದಿತ್ತು ಹೇಳಲಿಕ್ಕಿಲ್ಲ. ಆದ್ರೂ
ಹಾ, ಇದ್ದದ್ದು ಕಲ್ಲು. ಹಾ, ಕಲ್ಲಿನ ಕಠೋರತೆ ಇವನಲ್ಲುಂಟು, ಹಾ, ಅಸೂರಿ ಪ್ರವೃತ್ತಿ ಇವನಲ್ಲುಂಟು. ಹಾ. ಏನಿಡುವುದು? ಹಾ, ಮಗನೇ, ಅಯ್ಯೋ, ಆರಭ್ಯ ಹಾ, ನೀನು ಭಸ್ಮ ಅಸುರ ಭಸ್ಮ. ನಾನು ಭಸ್ಮ ಅಸುರ ಭಸ್ಮಾಸುರ. ಅಯ್ಯ, ನಾನು ಭಸ್ಮಾಸುರ. ಹೌದು. ಇಡಾರಿ ಅದೇನು ಮಾಡ್ತಾ ಇದೀಯೋ? ಏ, 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 ಏ. ಅಷ್ಟೆಲ್ಲ ಸಿಟ್ಟಾಗುವುದೇನುಂಟ? ನೋಡಪ್ಪಯ್ಯ, ಹಾ, ಅವನೇನೋ ಮಾಡ್ತಾ ಇದ್ದಾನೆ. ಹಾ, 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 ಹಾ. ಅವರೆಲ್ಲರೂ ಅವರವರಿಗೆ ಒಪ್ಪಿದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಂತಲ್ಲಿ ನಿಲ್ಲುವುದಿಲ್ಲ, ಹಾ, ನಡೆದಾಡ್ತಾ ಇದ್ದಾರೆ. ಕೆಲವರು ಬರ್ತಾ ಇದ್ದಾರೆ, ಕೆಲವರು ಹೋಗ್ತಾ ಇದ್ದಾರೆ. ಯಾತಕ್ಕಾಗಿ? ಅವರೆಲ್ಲರಿಗೂ ಹರನೊಪ್ಪಿಸಿದಂತಹ ಕರ್ತವ್ಯವನ್ನು ಮಾಡುವಂತಹ ಕರ್ತವ್ಯ ನಿಷ್ಠೆ ಉಂಟು. ಕೆಲಸ ಉಂಟು ಅವರಿಗೆ. ಕೆಲಸ ಮಾಡುತ್ತಿದ್ದಾರೆ. ಹಾ, ಹಾಗಾದ್ರೆ ಅವರಿಗೆಲ್ಲ ಒಂದು ಕೆಲಸ ಅಂತ ಆದರೆ ಹಾ. ನಿನ್ನ ಮಗ ಪ್ರಚಂಡ ಭಸ್ಮಾಸುರನಿಗೆ ಏನು ಕೆಲಸ? ಅಮ್ಮಯ್ಯ, ನೋಡಿದ್ಯಾ ಶಿವೆ? ಏನು ಕೆಲಸ? ಪ್ರಪಂಚದಲ್ಲಿ ದೊಡ್ಡವರ ಮಕ್ಕಳು ಮಾಡುವುದೇನು? ನನಗೆ ಕೆಲಸ ಬೇಡ, ನಾ ಕೆಲಸ ಮಾಡುವವಲ್ಲ. ಉಂಡು ತಿಂದು ಮನೆಯಲ್ಲಿ ಆರಾಮಾಗಿರ್ತೇನೆ ಅಂತ ಹೇಳುವವರೇ ಹೆಚ್ಚು. ಆದ್ರೆ ನನ್ನ ಮಗ ಕೆಲಸ ಬೇಕು ಅಂತ ಹೇಳ್ತಾ ಇದ್ದಾನೆ. ಮಗನೇ, ಅಪ್ಪಯ್ಯ, ಆಲೋಚನೆ ಮಾಡಬೇಡ, ಹಾ, ಒಳ್ಳೆ ಕೆಲಸವನ್ನು ಕೊಡ್ತೇನೆ. ಏನು? ಇದುವರೆಗೆ ನಿನ್ನ ಅಮ್ಮ ಮಾಡುತ್ತಾ ಇದ್ದಂತಹ ಕೆಲಸ, ಕಾಲ ಕಾಲಕ್ಕೂ ಭಸ್ಮವನ್ನ ತರುವುದು. ಯಾವ ಭಸ್ಮ? ನನ್ನ ಭಕ್ತರ ಭಸ್ಮವನ್ನ ತರಬೇಕು, ನನ್ನ ಮೂಲಕವಾಗಿ ಅದನ್ನ ಧರಿಸಬೇಕು, ಭಕ್ತರ ಜೀವನವನ್ನ ಉದ್ಧಾರ ನಾನು ಮಾಡಬೇಕು. ಹಾಗಾದರೆ ಆ ಕಾರ್ಯ ಮಾಡುತ್ತಿರುವ ಎಲ್ಲ ಕೆಲಸ ಹಾ, ಇನ್ನು ಮುಂದೆ ನಾನು ಮಾಡುವುದಾ? ಇದೇ ಮಾಡು. ಎಲ್ಲ ಕೆಲಸ ಅಲ್ಲ, ಇದೊಂದೇ ಕೆಲಸ. ಯಾತಕ್ಕಾಗಿ ಇದೊಂದೇ ಕೆಲಸ? ಸಾಕು, ಈಗ ಸದ್ಯಕ್ಕೆ ನೀ ಇಷ್ಟು ಮಾಡು. ಹಾಗಾದ್ರೆ ಅಮ್ಮ ಕೆಲಸ ಸರಿ ಮಾಡ್ಲಿಲ್ಲ ಅಂತ ಆಯ್ತು. ಸರಿ ಮಾಡ್ಲಿಲ್ಲ ಅಂತಲ್ಲ, ಹಾ, ಏನೋ ಕಾರ್ಯದಲ್ಲಿ ಏನೋ ಒಂದು ಲೋಪ ಆಯ್ತು, ಬಿಡು. ಹಾ. ಹೇಳಿ ಕೇಳಿ ನಿನ್ನ ಅಮ್ಮ ಅಲ್ವೇನ? ಅಮ್ಮನ ಹಾ, ಅವಳೇ ಒಪ್ಕೊಂಡಿಲ್ಲ, ನಾನು ಹೇಗೆ ಅಮ್ಮ ಅಂತ ಹೇಳುವುದು? ಈಗ ನಿನಗೆ ನಾನು ಅಪ್ಪ ಅಂತ ಅಂದ್ಮೇಲೆ ಅವಳು ಅಮ್ಮ ಅಂತ ಆಗುದಿಲ್ವೇ? ಆಯ್ತಪ್ಪ, ಹಾ, ಅಪ್ಪ ಅಮ್ಮನಿಗೆ ಹಾ. ಒಟ್ಟದೊಂದು ನಮಸ್ಕಾರ. ನಿನಗೆ ದೊಡ್ಡದೊಂದು ಆಶೀರ್ವಾದ. ಇರಲಿ. ಹಾ, ಹೇಳಿ ಕೆಲಸ ಮರಿಬೇಡ. ಹಾ, ಬರುವುದಕ್ಕೆ ನಿಮಗೆ ಹೋಗಿ ತೊಂದರೆ ಆಯ್ತಾ? ಹಾಗೆಂತ ಆಗುದಿಲ್ಲ. ಹಾ, ನೇರವಾಗಿ ಸ್ಮಶಾನಕ್ಕೆ ಹೋಗ್ಬೇಕು. ಹಾ, ಅಲ್ಲಿ ಭಸ್ಮ ತರುವಂತಹ ವ್ಯವಸ್ಥೆ ಉಂಟು. ಹಾ, ಅದನ್ನ ಕರ್ಕೊಂಡು ಹೋಗ್ಬೇಕು. ಹಾ. ಅದರಲ್ಲೇ ನೀವು ಭಸ್ಮ ತರಬೇಕು. ಓಹೋ, ಹಾ, ಇದು ನನಗೆ ಹರನಾಜ್ಞೆ. ಆಗಲಿ ಬಂದೆ. ಭಸ್ಮ, ನನ್ನ ಭಕ್ತರ ಪವಿತ್ರವಾದಂತಹ ಭಸ್ಮ. ಅಪ್ಪಯ್ಯ, ಏನು ಮಗನೇ? ಹೇಗೂ ತಂದಿದ್ದೇನೆ. ಹಾ. ಹೇಗೆ? ಅಲ್ಲ, ನಾನು ಹಚ್ಕೊಳ್ತೀನಿ, ಹಚ್ಚುವುದೆಲ್ಲ ಬೇಡ. ಹಚ್ಕೊಳ್ಳುವುದು ಬೇಡ. ಹಾಗೆ ನೀ ಹಚ್ಚಿಕೊಳ್ಳುವುದು ಬೇಡ, ಅಲ್ಲ ಹಚ್ಚುವುದು ಬೇಡ ಅಂತ ಹೇಳಿ. ಹಾಗೆ ಇರಲಿ ಅಪ್ಪಯ್ಯ. ಈಗ ನಾನು ಇದನ್ನು ಹೇಗೆ ಹಚ್ತೇನೆ ಅನ್ನುವಂಥದ್ದನ್ನು ನೋಡು.
ಈಗ ನೀನು ಹಂಚಿಕೊಳ್ಬೇಕು. ಅಪ್ಪಯ್ಯ ಏನು? ನಾನು ಹಚ್ಕೊಳ್ಬೇಕು ಭಸ್ಮವನ್ನ. ಹೌದೌದು. ನಾನೇ ಹಚ್ಕೊಳ್ಬೇಕು. ನೀನೇ ಹಂಚಿಕೊಳ್ಬೇಕು. ನೀವು ಹಚ್ಚಿದ ಹಾಗೆ ನಾನು ಹಂಚಿದಾಗೆ ಹರ 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 ಶಂಭೋ ಶಂಕರ. ಪುಣ್ಯಾತ್ಮ, ಹಾಗೆಲ್ಲ ಹಂಚುವುದಲ್ವೋ? ಏನಪ್ಪಯ್ಯ ಹಚ್ಚುವುದಕ್ಕೂ ಹೊರಳುವುದಕ್ಕೂ ಹೊರಳಾಡುವುದಕ್ಕೂ ಬಹಳ ವ್ಯತ್ಯಾಸ ಉಂಟು. ಆಗಲ್ವ ಹಾ, ಇಲ್ಲಿಯವರೆಗಾಗಿ ಎಲ್ಲೆಲ್ಲೇ ತಿರುಗಾಡಿದವ ನಾನು. ಹಾ. ಕಾಲು ಹೊಲಸಾಗಲಿಲ್ವಾ? ಹೊಲಸಾಗಿದೆ ಅಂತ ಹೇಳಿದಿ, ಕಾಲಿಗೆ ಕೈಗೆ ತಲೆಗೆಲ್ಲ ಹಚ್ಚುವುದಲ್ಲ ಅದು. ಹಾ. ಇಂತಲ್ಲಿ ಹಚ್ಚಬೇಕು ಅಂತುಂಟು. ಈಗ ಆದದ್ದು ಆಯ್ತು. ಹಾ. ಈಗ ಇಷ್ಟೇ ಸಂಪಾದಿಸಿದ್ಯಾ? ಆಯ್ತಾ ಮುಗೀತಾ? ಈಗ ಒಂದು ಹೊತ್ತು ತಂದು ಕೊಟ್ರೆ ಆಗುವುದಿಲ್ಲ. ಹಾ. ಇದೇ ನಿನ್ನ ದಿನನಿತ್ಯದ ಕೆಲಸ. ಹಾ, ದಿನ ಹೋಗುವುದು ತರುವುದು. ಹಾ, ಬೂದಿ ಬೂದಿ ತಂದು ಕೊಡುವುದು ನೀವು. ಬೂದಿ ಅಲ್ಲ, ಭಸ್ಮ. ಭಸ್ಮ ತಂದು ಕೊಡುವುದು. ಹೌದು. ಅಪ್ಪಯ್ಯ ಏನು ಮಗನೇ? ಈ ಪಾತ್ರೆ ಸಾಲುವುದಿಲ್ಲ. ಮತ್ತೇನು? ದೊಡ್ಡದೊಂದು ಪಾತ್ರೆ ಕೊಡು. ಹೌದಾ? ಒಂದು 8-10 ದಿವಸಕ್ಕೆ ಸಾಕಾಗ್ಬೇಕು ಅಷ್ಟು ತರ್ತೇನೆ. ಹಾಗಾಗುವುದಿಲ್ಲ. ಆ ಕಾಲಕ್ಕೆ ಹಾ. ನನ್ನ ಭಕ್ತರು ಸಾಯುವಂತಹ ಕಾಲಕ್ಕೆ ಹಾ. ನೀನು ಸ್ಮಶಾನಕ್ಕೆ ಹೋಗಬೇಕು. ಹಾ. ಅಲ್ಲಿಂದ ಭಸ್ಮವನ್ನ ತರಬೇಕು. ಹಾ. ಶುದ್ಧವಾದಂತಹ ಭಸ್ಮವನ್ನೇ ತರಬೇಕು. ಹಾ. ಇದು ದಿನನಿತ್ಯದ ಕಾರ್ಯ, ಹಾ. ಕಾಲಕಾಲದ ಕಾರ್ಯ. ಓಹೋ. ಹಾ. ದಿನದಲ್ಲಿ ಎಷ್ಟು ತರಬೇಕು? 3 ಹೊತ್ತು ತರಬೇಕು. ದಿನದಲ್ಲಿ 3 ಹೊತ್ತು ಹೌದು, ಭಸ್ಮ ತರುವುದು. ಹೌದು. ನಿಮಗೆ ಕೊಡುವುದು. ಹಾ, ಹಚ್ಕೊಳ್ತೀರಾ ನೀವು? ಹಾ. ಮತ್ತು ಪುನಃ ಭಸ್ಮ ತರುವುದಕ್ಕೆ ಹೋಗುವುದು. ತರುವುದೇ. ಬರೀ ಭಸ್ಮ ಹೊರುವುದೇ ಕೆಲಸ. ಇರಲಿ ಅಂತೆ. ಹಾ. ಅಪ್ಪಯ್ಯ ಏನು ಈ ಮಗನೇ? ಮಾರ್ಗದಲ್ಲಿ ಹಾ. ಸಂಚರಿಸುವಾಗ ಹಾ. ಕೆಲವೊಮ್ಮೆ ಹಾ. ದೇಹ ವಿಶ್ರಾಂತಿ ಬಯಸ್ತದೆ. ಹಾ. ನಿದ್ದೆ ಬಂತು ಅಂತಾದ್ರೆ ಏನು ಮಾಡಲಿ ಅಪ್ಪಯ್ಯ? ಕೆಲಸ ಮಾಡುವವರು ಹೆಚ್ಚು ವಿಶ್ರಮಿಸಬಾರದು. ಆ. ಹಾಗಾಗಿ ದೊಡ್ಡ ದೊಡ್ಡ ಬಂಡೆಯ ಮೇಲೆ ಮಲಗಿ ವಿಶ್ರಮಿಸು. ದೊಡ್ಡ ದೊಡ್ಡ ಅಂಡಯ ಮೇಲೆ ಮಲಗಿ ವಿಶ್ರಮಿಸು. ಹಾ. ಆಗಲಿಯಂತೆ. ಹ್ಮ್. ಹಸಿವಾಯಿತು ಅಂತಾದ್ರೆ ಏನ್ ಮರದ ಮಾಡ್ಬೇಕು? ಮೇಲಿರೋ ಹಣ್ಣನ್ನು ತಿನ್ನಬೇಡ. ಹಾ? ಕೆಳಗೆ ಬಿದ್ದ ಹಣ್ಣನ್ನೇ ತಿನ್ನು. ಕೆಳಗೆ- ಸಾಕು. ಕೆಳಗೆ ಬಿದ್ದ ಹಣ್ಣೆ ತಿನ್ಬೇಕಾ? ಏನ್ ಮರ ಹತ್ತುವುದಕ್ಕಾಗುವುದಿಲ್ಲ ಅಂತ ಭಾವಿಸಿದಿರಾ? ಮರ ಮುರಿದು ಹೋದರೆ ಓ ಹಾಗೆ. ಮಗ ಬಿದ್ದು ಸತ್ರ ಸಾಯಲಿ, ಇವನಿಗೆ ಮರ ಮುಖ್ಯ. ಇರಲಿ ಅಪ್ಪ, ಬಾಯಾರಿಕೆ ಆಯಿತು ಅಂತಾದ್ರೆ ಏನ್ ಮಾಡ್ಬೇಕೆ? ಒಳ್ಳೆ ಹೊಳೆಯೋ ಕೆರೆಯೋ ನೋಡಿಕೊಂಡು ಹೋಗ್ಬೇಡ. ಆ ಅಲ್ಲಲ್ಲಿ ಹರಿದು ಸರಿದು ಹೋಗುವ ಕೆಂಪಾದ ನೀರನ್ನೇ ಕುಡಿ. ಕೆಂಪು ನೀರು ಕುಡಿಬೇಕು. ಬಣ್ಣದ ನೀರು ಅವ್ರು ಹೇಳುವುದು. ಯಾವ ಬಣ್ಣದ್ದಾದ್ರೂ ಆದಿತ್ತಲ್ಲ. ಯಾವ್ದಾದ್ರೂ ನಿನಗಾದ್ರೆ ಆದೀತು. ಒಟ್ಟಿನಲ್ಲ ಅಮ್ಮ ಒಂದು ರೀತಿಯಲ್ಲಿ ಹಾ. ಹೆಪ್ಪಂಡು ತಿಂತಿರು ಎನ್ನುವುದಾಗಿ ಹೇಳ್ತಾ ಇದ್ದಾಳೆ. ಇರುವಾಗ ಹಾಗೆ ಹೇಳಿಲ್ಲ ಅವಳು. ನೇರವಾಗಿ ಹೇಳಿಲ್ಲ, ಮೊದಲಿಯಾಗಿ ಹೇಳಿದ್ರಲ್ಲ. ಆಗಲಿ ಅಂತೆ. ಹಾ. ಅಪ್ಪಯ್ಯ ಹ್ಮ್. ಮತ್ತೆ ಬೂದಿ ತರುವುದಕ್ಕೆ ಭಸ್ಮ ತರುವುದಕ್ಕೆ ಹೊರಡ್ತೇನೆ. ಹಾ. ಬರ್ಬೋದಾ? ಹಾ. ಬಹಳ ಅಪಹಾಸ್ಯವಾಗಿ ನಗುತ್ತಾ ಇದ್ದಾರೆ. ಯಾರಿವರು? ಅರಿತೆ ಅರಿತೆ
ಇವರಾರು ಲಯಕರ್ತನಾದಂತಹ ಪರಮೇಶ್ವರನ ಮಗನಾದರು. ನಿಮ್ಮನ್ನು ಬೂದಿ ಹೊರುವ ಕೆಲಸ ಅಲ್ಲ ಎನ್ನುವುದಾಗಿ ಅಪಹಾಸ್ಯ ಮಾಡಿ ನಗ್ತಾ ಇದ್ದಾರೆ. ಮಾಡಬೇಕು ಅಂತಾದ್ರೆ ಅಪ್ಪನಿದ್ದಲ್ಲಿಗೆ ಮತ್ತೆ ಪುನಃ ಹೋಗ್ಬೇಕು. ಹೋಗುವುದಾದ್ರೆ ಈಗಲ್ಲ. ಅಪ್ಪನಿಗೆ ಒಂದು ಉಪಾಯವನ್ನು ಮಾಡಬೇಕು. ಯಾವ ರೀತಿಯ? ಇವರಿಗೆ ಬುದ್ಧಿ ಕಲಿಸಬೇಕು ಅಂತಾದರೆ ಸರಿಯಾದ ಸಮಯವನ್ನ ಕಾಣಬೇಕು. ಸತ್ತಿಲ್ಲದೆ ಮತ್ತನ್ನರಿಬೇಕು. ಯಾವ ರೀತಿಯಲ್ಲಿ? ನಾನು ಅಪ್ಪನಿಗೆ ಒಂದು ಉಪಾಯ ಮಾಡ್ತೇನೆ. ಬೂದಿ ಸಿಗಲಿಲ್ಲ, ಹೇಗೆ ಸಿಗಲಿಲ್ಲ ಅಂತಾದ್ರೆ ಅದಕ್ಕೆ ಬದಲಾಗಿ ಯಾವುದಾದರೊಂದು ವರ ಪಡಿತೇನೆ. ಹೋಗುವ ಪರಿ ಹೇಗೆ? ಹೋಗುವ ಪರಿ ಹೀಗೆ ಹೋದ್ರೆ ನಾಟಕ ಅಂತ ನೀವು ತಿಳಿಸುವುದು. ಹಾಗಾಗಿ ಕಣ್ಣಿಗೆ ಹೆಬ್ಬೆರಳನ್ನ ತುರುಕಿ ಅಳ್ತು ಹೋಗ್ತೇನೆ. ಹೀಗೆಲ್ಲ ಅವಳಿ ನೋಡಿ ಭಾವನೆ ಹೋಗುವ ದಾರಿ ಭಸ್ಮ
ಎಲೆ ಮಗನೇ ಮೊಗವೇ ಚಂದಿದೆ ಅಪ್ಪಯ್ಯ ಏನು ಏನು ಇದು ಅಪ್ಪಯ್ಯ ಸಾಯಿಲ್ಲ ಮಗ ಯಾಕೆ ಸಾಯಲಿಲ್ಲ ಅಪ್ಪಯ್ಯ ಸಾಯಿಲ್ಲ ಅಪ್ಪಯ್ಯ ಮಗ ಯಾಕೆ ಸಾಯಲಿಲ್ಲ ಮಗನೇ ಯಾವಾಗಲೂ ನಲಿದು ಬರುವಂತಹ ನೀನು ಈ ಹೊತ್ತು ಕಣ್ಣೀರನ್ನ ಕೋಡಿಯನ್ನ ಹರಿಸುತ್ತಾ ಬರ್ತಾ ಇದ್ದೀಯ ಏನಾಯ್ತು ಮಗನೇ ಅಪ್ಪಯ್ಯ ಯಾರಿಂದಾದರೂ ನಿನಗೇನಾದರೂ ತೊಂದರೆ ಆಯ್ತಾ ಹೇಳು ಸರಿ ಮಾಡುತ್ತೇನೆ ನಿನ್ನಲ್ಲಿಗೆ ಅಳುತ್ತಾ ಬಂದವನ್ನ ಸಮಾಧಾನವನ್ನ ಪಡಿಸಿ ಏನಾಯ್ತು ಮಗನೇ ಎನ್ನುವುದಾಗಿ ಕೇಳ್ತಾ ಇದ್ದೀಯ. ಅಂತದ್ದೇನಾಯ್ತು ಮಗನೇ ಯಾರಿಂದಾದ್ರೂ ನಿನಗೆ ತೊಂದರೆ ಆಯ್ತಾ ಯಾರಾದರೂ ನನಗೆ ಹೋಗುವುದಕ್ಕೆ ಬಿಡಲಿಲ್ವೋ ಭಸ್ಮಾಸುರನಿಗೆ ತೊಂದರೆಗೆ ಸಾಧ್ಯವೇ ಇಲ್ಲ ಅಪ್ಪಯ್ಯ. ಮತ್ತೇನಾಯ್ತು ಮಗನೇ ಮತ್ತೇನಾಯಿತು ಅಪ್ಪಯ್ಯ ನನ್ನ ಕಾರ್ಯವನ್ನ ನಿಮಿತ್ತವಾಗಿ ಭಸ್ಮವನ್ನ ತರುವುದಕ್ಕಾಗಿ ಭೂಲೋಕವನ್ನು ತಿರುಗಿದವ ಸರಿ ಆದರೆ ಎಲ್ಲೂ ನಿನ್ನ ಪರಮ ಭಕ್ತರ ಬೂದಿ ಭಸ್ಮ ಸಿಗಲಿಲ್ಲ. ಹೌದಾ ಹಾಗಾಗಿ ಎರಡೇಳು ಲೋಕವನ್ನ ಸಂಚರಿಸಿದೆ. ಎಲ್ಲಿಯಾದ್ರೂ ಸಿಕ್ಕಿತೋ ಎನ್ನುವುದಾಗಿ ಸಿಗಲಿಲ್ಲ ಅಪ್ಪಯ್ಯ. ಅಪ್ಪಯ್ಯ ಸಾಯಲಿಲ್ಲ. ಯಾಕೆ ಸಿಗಲಿಲ್ಲ. ಯಾಕೆ ಮಗ ಸಾಯಲಿಲ್ಲ ಅಪ್ಪಯ್ಯ ಸಾಯಲಿಲ್ಲ. ಮಗ ಯಾಕೆ ಸಾಯಲಿಲ್ಲ ಹೋಗಲೇ ಬಿಡು ನಿನಗೀಗ ಏನಾಗಬೇಕು ಅಪ್ಪಯ್ಯ ಮರಣ
ಮತ್ತೇನಿಲ್ಲ ಅಪ್ಪಯ್ಯ. ಹಾ. ನನ್ನ ದೇಹವನ್ನ ತ್ಯಜಿಸುವುದಕ್ಕಾಗಿ ಮರಣ ಬೇಕು ನನಗೆ. ನೀನು ಸಾಯಬಾರದು ಮಗನೇ. ನಿನ್ನದಾದಂತಹ ಸ್ಥಿರ ಭಕ್ತಿಗೆ ಈ ಶಂಕರನಾದಂತಹ ನಾನು ಒಲಿದಿದ್ದೇನೆ. ನಿನಗೆ ಒಲಿದಿದ್ದೇನೆ. ಏನು ಬೇಕು ಅಂತ ಕೇಳು, ಕೊಡುವುದಕ್ಕೆ ಸಿದ್ಧವಾಗಿದ್ದೇನೆ. ವರವನ್ನು ಕೊಡ್ತೇನಂತೆ. ಪರಮೇಶ್ವರನಿಂದ ವರ ಕೇಳಬೇಕು ನಾನು. ಹೌದು ಅಪ್ಪಯ್ಯ. ಭಸ್ಮಾಸುರನಿಗೆ ವರದೀಕ್ಷೆ. ಹೌದು. ವರವನ್ನ ಇಡ್ತಾ ಇದ್ದಾನೆ ಅಪ್ಪಯ್ಯ. ಹಾ. ಅಪ್ಪಯ್ಯ, ಏನು ಮಗನೇ? ಕೊಟ್ಟಿರುವಂತ ಕೆಲಸಕ್ಕೆ ಕಿಡಿಬಾರಬಾರದು. ಹಾ. ಆ ರೀತಿಯ ವರವನ್ನ ಪಡೆಯಬೇಕು. ನಿನ್ನ ಶ್ರದ್ಧಾ ಭಕ್ತಿಗೆ ನಾನು ಮೆಚ್ಚಿ ಕೊಡುವಂತಹ ವರ ಇದು. ನಾನು ಕೇಳಿದ್ದಲ್ಲ, ಹಾ. ನೀವೇ ಕೊಡ್ತಾ ಇದ್ದೀರಿ. ನಾನಾಗಿಯೇ ಕೊಡ್ತಾ ಇರುವಂತಹದ್ದು. ಹಾಗಾಗಿ ಕೇಳ್ತಾ ಇದ್ದೇನೆ. ಕೇಳು ಕೇಳು. ಅಪ್ಪಯ್ಯ, ಏನು ಮಗನೇ? ಮುಂದಿನ ದಿನಗಳಲ್ಲಿ ಹಾ. ಭಸ್ಮ ಸಿಗುವ ಹಾ. ಯಾವುದೇ ಸಂದರ್ಭ ನನಗೆ ತೋಚ್ತಾ ಇಲ್ಲ. ಹ್ಮ್ 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 ಹ್ಮ್. ಹಾಗಾಗಿ ಹಾ. ನನಗೊಂದು ಅನಲ ಹಸ್ತವನ್ನ ಕೊಟ್ರಿ ಅಂತಾದ್ರೆ ಹಾ. ಏನು ಮಾಡ್ತೀಯ? ಅನಲ ಹಸ್ತದ ಪ್ರಭಾವದಿಂದ ಹಾ. ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಕ್ಷಣ ಮಾತ್ರದಲ್ಲಿ ಉರಿದು ಬೌದಿಯಾಗಿ ಹೋಗಬೇಕು. ಹಾ ಹಾ ಹಾ. ಆ ನಂತರದಲ್ಲಿ ನೀವು ಭಸ್ಮ ತರುವುದೊಂದು ಕಾರ್ಯ ಆಗ್ತದಲ್ಲ. ಹಾ ಹಾ ಹಾ. ಪ್ರತಿಯಪ್ಪಯ್ಯ ಕೊಡ್ಬೋದಾಗಿತ್ತು. ಕೊಡ್ತೇನೆ. ಕೊಡ್ತೇನೆ, ತೊಂದರೆ ಇಲ್ಲ. ಹುಟ್ಟಿಯ ಕೊಡ್ತೇನೆ. ಒಮ್ಮೆ ನಿನ್ನ ಅಮ್ಮನನ್ನಾದ್ರೂ ಕೇಳ್ಬೋದಾಗಿತ್ತೋ ಏನೋ. ಅಮ್ಮ ಅಮ್ಮ ಯಾತಕ್ಕೆ ಅಪ್ಪಯ್ಯ? ಬೇಡ ಅಂತ. ಏ ಅಪ್ಪಯ್ಯ, ಹಾ. ನಿನ್ನ ಮಗ ಅನಲ ಹಸ್ತವನ್ನ ಕೇಳ್ತಾ ಇದ್ದಾನೆ. ಕಾರ್ಯತತ್ಪರತೆ ಅಂತ ಹೇಳಿದ್ರೆ ಇದೆ. ಹಾಗಾಗಿ ಅವನನ್ನು ಕರೆದಿದ್ದೇನೆ. ನಿನ್ನನ್ನು ಕರೆದದ್ದು ನಿನ್ನ ಮುಂದೆ ಅವನಿಗೆ ವರಪ್ರದಾನವನ್ನ ಮಾಡ್ತೇನೆ. ಹೇಗೆ ಕೊಡ್ಬೋದಾ? ಅವನಿಗೆ ಗೊತ್ತಿಲ್ಲ ಅಂತ ಹೇಳಿ ಹೋಗ್ಲು. ಇವತ್ತು ಮಾತಾಡುವುದು ಬಿಡು ಬಿಡುವ. ಆದ್ರೆ ಒಂದು ಮಗನೇ, ವರವನ್ನು ಕೊಡ್ತೇನೆ ನಾನು ನಿನಗೆ. ಯಾವ ರೀತಿ? ಹೇಗೆ ನೀನು ಕೇಳಿದ ರೀತಿಯಲ್ಲಿ
ಆಯ್ತು ಅಂತ ಮನೆಗೆಲ್ಲ ನನ್ನ ಅಪ್ಪ ಹೆಂಗ ತಲೆ. ಹಾಗಾಗಿ ಈಗ ಭೂಲೋಕ ಇದೊಂದು ಎಂತ ದೃಷ್ಟಿ ಬೊಂಬೆಯೋ ಮಾರ್ಗದ ಬದಿಯಲ್ಲಿ ನೋಡುತ್ತೇನೆ ಭಗವಂತ. ಅಷ್ಟು ಬೇಡ ಪುಣ್ಯಾತ್ಮ. ಮರ್ಯಾದೆ ಸಿಕ್ಕುತ್ತಾ? ಸಾಕಿಷ್ಟು. ಇಷ್ಟು ಸಾಕು. ಹಾ, ಹಾ, ನಿಮ್ಗೊಂದು ವಿಷಯ ಗೊತ್ತುಂಟಾ? ಏನು? ನಮ್ ಪರಮೇಶ್ವರ ಇದ್ನಲ್ಲ, ನಿಮ್ ಪಕ್ಕದ ಮನೆಯವನ? ಅಲ್ಲ, ಕೈಲಾಸ ವಾಸನೆ. ನಿಮ್ಮ ಮನೆ ವಾಸನೆ? ಅಲ್ಲಲ್ಲ, ಕೈಲಾಸವಾಸಿ ಪರಮೇಶ್ವರ. ಅವನಿಗೊಬ್ಬ ಮಗ ಹುಟ್ಟಿದ್ದಾನಂತೆ. ಹೆಸರು ಭಸ್ಮಾಸುರ ಎಂದು. ಏನ? ಭಸ್ಮಾಸುರ. ಗಟ್ಟಿಯಾಗಿ ಹೇಳು. ಭಸ್ಮಾಸುರ ಸಾಕ? ಭಸ್ಮಾಸುರ. ನಿನ್ನ ಸ್ವರವೇ ಗಟ್ಟಿ ಉಂಟಲ್ಲೋ, ಆ. ನನ್ನ ಸ್ವರ ಅಷ್ಟಿಲ್ಲ. ಇರೋಳೆ. ಹಾ, ಅವನಿಗೆ ಅನಲ ಹಸ್ತ ಇದೆ ಅಂತೆ. ಆ, ಅವ ಯಾರ ತಲೆ ಮೇಲೆ ಕೈ ಇಟ್ಟರು ಆ, ಸುಟ್ಟು ಹೋಗ್ತಾರಂತೆ. ಆ, ಹಾಗಾಗಿ ಹೇಳುತ್ತಿದ್ದೇನೆ, ಆ. ತಮ್ಮ ಹೋಗಿ ಮನೆಗೆ ಸೇರ್ಕೋ, ಸುಮ್ಮನೆ ಸಾಯಬೇಡ. ಇಲ್ಲಿಯವರೆಗಾಗಿ ಭಸ್ಮಾಸುರನನ್ನು ನೋಡಿದ್ಯೇನೋ? ಇಲ್ಲ, ನೋಡ್ಲಿಲ್ವಾ? ಇಲ್ಲ. ಎಂತಾಯ್ತಾ? ಆ ಪ್ರಚಂಡ ಭಸ್ಮಾಸುರ ಸುಮ್ಮನೆ ಇರು, ನಾನು ನಂಬುದಿಲ್ಲ. ನೀನೇ ಭಸ್ಮಾಸುರ ಅನ್ನೋದಕ್ಕೆ ಸಾಕ್ಷಿ ಅಂತ ಉಂಟು. ಸಾಕ್ಷಿ ಬೇಕಲ್ಲ. ಹಾ, ನನ್ನ ಕೈಯನ್ನೊಮ್ಮೆ ನೋಡು, ತೆಗೆದು ತಲೆ ಮೇಲೆ ಇಡಿಸ್ತೇನೆ. ಏನಾಯ್ತಾ? ಭಸ್ಮಾಸುರ, ನಿಜವಾಗಿ ನಾನು ನಿನ್ನ ಅಭಿಮಾನಿ. ಓ ಅಭಿಮಾನಿಗಳು ಇಟ್ಕೊಂಡ್ರ ನನಗೆ? ಹಾ, ಹಾ, ಇತ್ತೀಚೆಗೆ ನನಗೆ ಸಿಕ್ಕ ಕಾರ್ಯಕ್ರಮ ಒಂದಾ ಎರಡೇ. ಯಾರಿಂದ? ನಿನ್ನಿಂದನೇ. ನನ್ನಿಂದಲೋ? ಹಾ, ಹೇಗೆ ಹೇಗೆ ಪುಣ್ಯಾತ್ಮ? ನೀನು ಒಬ್ರು ತಲೆ ಮೇಲೆ ಕೈ ಇಡುದು, ಅವ್ರ ಬುಜ್ಜಕ್ ನಾನು ಹೋಗುದು. ಎಷ್ಟು ಲಾಭ ಸಿಕ್ಕಿತಂದ್ರೆ ನೋಡು, ಅದ್ರದ್ದೇ. ಅವರೆಲ್ಲರ ಬಜ್ಜವನ್ನ ಮಾಡಿದ ನಿನ್ನ ಬಜ್ಜವನ್ನ ನಾನು ಮಾಡ್ತೇನೆ. ಸುಮ್ಮನಿರ, ನೀ ನನ್ನ ಬಜ್ಜ ಮಾಡೋದಲ್ಲ, ನನಗೆ ಅಪ್ಪಯ್ಯನ ಬೂದಿ ಉಂಟು, ಅದನ್ನೆಲ್ಲ ಮಾಡ್ತೇನೆ.